ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭಾಗ್ಯಲಕ್ಷ್ಮಿ ಉಮೇಶ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಲೈಟ್ ವೇಟ್ ಅಲ್ಲಿ ಪೆಂಡೆಂಟ್ ಗಳನ್ನ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ಇವಾಗಿನ ಟ್ರೆಂಡ್ ಆಗಿರುವಂತಹ ವ್ಯಾಕ್ಸ್ ಮಾಲಗಳಿಗೆ, ಜೋ ಮಾಲಗಳಿಗೆ, ಬಾಲ್ ಚೈನ್ ಗಳಿಗೆ ಈ ಪೆಂಡೆಂಟ್ ಗಳನ್ನ ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದಾವೆ ಪೆಂಡೆಂಟ್ ಗಳು. ನೀವೇ ಅನ್ಕೋತೀರಾ ಏನಪ್ಪಾ ಇಷ್ಟು ಕಡಿಮೆ ಗ್ರಾಮ್ಗೆ ಇಷ್ಟು ದೊಡ್ಡದಾಗಿ ಕಾಣಿಸುವಂತ ಪೆಂಡೆಂಟ್ ಗಳ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟು ಚೆನ್ನಾಗಿದೆ ಡಿಸೈನ್ಸ್, ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ. ಸರಿ, ತಡ ಮಾಡೋದು ಬೇಡ, ಡಿಸೈನ್ಗಳು ಯಾವ ರೀತಿ ಇದೆ ಅಂತ ನೋಡ್ಕೊಬರೋಣ. ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಾನು ತೋರಿಸ್ತಾ ಇರೋ ಪೆಂಡೆಂಟ್ ಬಂದು ಇದೊಂದು ಆ್ಯಂಟಿಕ್ ಲಕ್ಷ್ಮಿ ಪೆಂಡೆಂಟು, ಲಕ್ಷ್ಮಿ ಡಿಸೈನ್ ಬಂದಿದೆ. ಸೊ ತುಂಬಾ ಟ್ರೆಡಿಷ್ನಲ್ ಆಗಿದೆ ಮತ್ತು ಅಟ್ರಾಕ್ಟಿವ್ ಆಗಿದೆ. ಇದು ಹಿಂದಿನ ಕಾಲದಲ್ಲೆಲ್ಲ ಉದ್ದ ಜಡೆ ಬೆಳೆಸೋರು. ಆಗ ತಲೆಗೆ ನಾಗರ ಅಂತ ಅಂದ್ಬಿಟ್ಟು ಜಡೆಗೆ ಇದನ್ನು ಸಿಕ್ಕಿಸ್ಕೊಳ್ಳೋದಕ್ಕೋಸ್ಕರ ಚಿನ್ನದಲ್ಲೇ ಮಾಡಿಸೋರು. ಕೆಲವರು ಬೆಳ್ಳಿಲೂ ಸಹ ಮಾಡಿಸ್ತಾ ಇದ್ರು. ಸೊ ನೆಕ್ಲೆಸ್ಸು ಸಹ ಹಾಕೊಳ್ಳೋರು, ನಾಗರ ನೆಕ್ಲೆಸ್ಸು ಅಂತ. ಅದಕ್ಕೆ ಬ್ಲ್ಯಾಕ್ ಬೀಡ್ಸಲ್ಲಿ ಮತ್ತು ಬ್ಲ್ಯಾಕ್ ಥ್ರೆಡ್ಡಲ್ಲಿ ಸಹ ಇದನ್ನು ಹಾಕೋತಾ ಇದ್ರು. ಸೊ ಈಗೂ ಸಹ ಟ್ರೆಂಡಿಂಗಲ್ಲಿದೆ ಆ ಒಂದು ಫ್ಯಾಷನ್ನು. ಸೊ ಇದನ್ನು ಬ್ಲ್ಯಾಕ್ ಬೀಡ್ಸ್ ಜೊತೆ, ಬ್ಲ್ಯಾಕ್ ಥ್ರೆಡ್ ಜೊತೆನೂ ಸಹ ನಾವು ವೇರ್ ಮಾಡ್ಬೋದು. ಪೆಂಡೆಂಟು ತುಂಬಾ ಚೆನ್ನಾಗಿದೆ. ಇದು 8 ಗ್ರಾಮ್ಸ್ ಇದೆ ಇದ್ರ ವೆಯ್ಟು. ಇನ್ನೂ ಕಡಿಮೆ ಗ್ರಾಮ್ಸಲ್ಲಿ 6 ಗ್ರಾಮ್ಸಲ್ಲೂ ಸಹ ಇದನ್ನು ಮಾಡಿಸ್ಬೋದು. ಸೊ 6 ಗ್ರಾಮ್ಸಲ್ಲಿ ಮಾಡಿಸಿದ್ರೆ ಸ್ವಲ್ಪ ಚಿಕ್ಕದು ಬರುತ್ತೆ, ಸಣ್ಣ ಬರುತ್ತೆ. ಸೊ 8 ಗ್ರಾಮ್ಸಲ್ಲೆಲ್ಲ ಮಾಡಿಸಿದ್ರೆ ಸ್ವಲ್ಪ ದಪ್ಪ ಕಾಣಿಸುತ್ತೆ, ದಪ್ಪ ಬರುತ್ತೆ. ವಿಡಿಯೋದಲ್ಲಿ ನಿಮಗೆ ಸಣ್ಣ ಕಾಣಿಸ್ತಾ ಇರ್ಬೋದು, ಆದರೆ ರಿಯಲಾಗಿ ತುಂಬ ದೊಡ್ಡದಾಗಿದೆ ಇದು ಪೆಂಡೆಂಟು. ಮತ್ತು ಇದ್ರ ಒಂದು ಅಂದಾಜು ಬೆಲೆ ಹೇಳಬೇಕು ಅಂತಂದರೆ 40ರಿಂದ 42 ಸಾವಿರ ಆಗುತ್ತೆ. ನಾನು ಹಾಲ್ಮಾರ್ಕ್ 916 ರೇಂಜ್ ಹೇಳ್ತಾ ಇರೋದು. ಸೊ ತುಂಬಾ ಚೆನ್ನಾಗಿದೆ. ಬಾಲ್ಸ್ ಚೈನ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪೆಂಡೆಂಟ್ ಇದು. ಇನ್ನು ನೆಕ್ಸ್ಟ್ ಪೆಂಡೆಂಟ್ ಬಂದು ಇದೊಂದು ಆ್ಯಂಟಿಕ್ ಪೆಂಡೆಂಟು, ಪ್ಲೈನ್ ಪೆಂಡೆಂಟು. ಸೊ ಕೆಳಗಡೆ ಬಾಲ್ಸ್ ಸಹ ಬಂದಿದೆ ಇದಕ್ಕೂ ರೂಬಿ ಸ್ಟೋನ್ ಎಲ್ಲ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಡಿಸೈನು, ತುಂಬಾ ಡೀಸೆಂಟಾಗಿದೆ ಅಂತಲೇ ಹೇಳ್ಬೋದು. ನೀವು ಚಿಕ್ಕ ಚಿಕ್ಕ ನೆಕ್ಲೆಸ್ಗಳಿಗೆಲ್ಲ ಈ ಪೆಂಡೆಂಟ್ನ ಹಾಕಿಸ್ಕೋಬೋದು. ತುಂಬ ಚೆನ್ನಾಗಿದೆ. ಇದ್ರ ಟೋಟಲ್ ವೆಯ್ಟ್ ಬಂದುಬಿಟ್ಟು 4 ಗ್ರಾಮ್ಸ್ ಇದೆ. ಸೊ ಇವತ್ತಿನ ಅಂದಾಜು ಬೆಲೆ ಹೇಳಬೇಕು ಅಂದರೆ 22,000ದಿಂದ 23,000 ರೂಪಾಯಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ವ್ಯಾಕ್ಸ್ ಹಾರಗಳಿಗೆ ಮತ್ತು ಬೀಡ್ಸ್ ಹಾರಗಳಿಗೆ ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇನ್ನು ನೆಕ್ಸ್ಟ್ ಪೆಂಡೆಂಟ್ ಡಿಸೈನ್ ಬಂದು ಇದು ಸಹ ಒಂದು ಪ್ಲೈನ್ ಪೆಂಡೆಂಟ್ ಡಿಸೈನು. ಸೊ ಇದು ಆ್ಯಂಟಿಕ್ ಡಿಸೈನೇ. ಇದಕ್ಕೂ ಸಹ ಕೆಳಗಡೆ ಈ ಥರ ಒಂದು ಬಾಲ್ಸ್ ಕೊಟ್ಟಿದ್ದಾರೆ, ಅಲ್ಲಲ್ಲಿ ರೂಬಿ ಸ್ಟೋನ್ಸ್ನ ಹಾಕಿದ್ದಾರೆ. ಸೊ ಡಿಸೈನ್ ತುಂಬಾ ಚೆನ್ನಾಗಿದೆ. ಇದ್ರ ವೆಯ್ಟ್ ಬಂದುಬಿಟ್ಟು 4.5 ಗ್ರಾಮ್ ಇದೆ. ಸೊ ಇವತ್ತೊಂದು ಅಂದಾಜು ಬೆಲೆ ಹೇಳಬೇಕು ಅಂದರೆ 25,000 ಆಗ್ಬೋದು. ಸೊ ನಾನು ತೋರಿಸ್ತಾ ಇರೋ ಎಲ್ಲ ಪೆಂಡೆಂಟು ಸಹ ಹಾಲ್ಮಾರ್ಕ್ 916 ಗೋಲ್ಡೇನೆ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿತ್ತು ಅಂದರೆ ನೀವು ಸಹ ಈ ಡಿಸೈನ್ಸ್ನ ಮಾಡಿಸ್ಕೋಬೋದು. ಸೊ ಇನ್ನೂ ಜಾಸ್ತಿ ಗ್ರಾಮಲ್ಲೂ ಸಹ ಮಾಡಿಸ್ಕೋಬೋದು. ಇದು 4 ಗ್ರಾಮ್ ಇದೆ ಅಂತಂದರೆ ನೀವು ಬೇಕಾದರೆ ಒಂದು 5, 6 ಈ ರೀತಿ ಜಾಸ್ತಿ ಗ್ರಾಮಲ್ಲಿ ಬೇಕಾಗಿರೋರು, ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ಬೇಕಾದ್ರೆ ಜಾಸ್ತಿಲೂ ಮಾಡಿಸ್ಕೋಬೋದು. ಇನ್ನು ನೆಕ್ಸ್ಟ್ ಪೆಂಡೆಂಟ್ ಬಂದುಬಿಟ್ಟು ಲಕ್ಷ್ಮಿ ಪೆಂಡೆಂಟು. ಇದು ಒಂದು ಆ್ಯಂಟಿಕ್ ಪೆಂಡೆಂಟೇ. ಸೊ ತುಂಬಾ ಚೆನ್ನಾಗಿದೆ. ರೂಬಿ ಸ್ಟೋನ್ ಕೊಟ್ಟಿದ್ದಾರೆ, ಲಕ್ಷ್ಮಿ ಡಿಸೈನ್ ಬಂದಿದೆ. ಕೆಳಗಡೆ ಚಿಕ್ಕ ಚಿಕ್ಕ ಬಾಲ್ಸ್ ಗೆಜ್ಜೆ ಟೈಪ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಡಿಸೈನ್ಸು. ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ 13 ಗ್ರಾಮ್ಗೆ 3 ನೆಕ್ಲೆಸ್ ಅಂತ. ಸೊ ಅದರಲ್ಲಿ ತೋರಿಸಿರೋವಂಥ ಒಂದು ಬಾಲ್ ಚೈನ್ ನೆಕ್ಲೆಸ್ಗೆ ಇದಂತೂ 7 ಮಾಡಿಸ್ದಂಗಿದೆ. ಆ ರೀತಿ ಬಾಲ್ ಚೈನು 3 ಗ್ರಾಮಲ್ಲಿ ಮಾಡಿಸ್ಬಿಟ್ಟು ಈ ರೀತಿ ಒಂದು ಪೆಂಡೆಂಟ್ನ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಅಲ್ಲಿ ತೋರಿಸಿದ್ದು ಪೆಂಡೆಂಟು 2 ಗ್ರಾಮ್ ಇತ್ತು. ಸೊ ಇದ್ರ ವೆಯ್ಟ್ ಬಂದುಬಿಟ್ಟು 3.5 ಗ್ರಾಮ್ ಇದೆ. ಸೊ 3.5 ಗ್ರಾಮ್ಗೆ ಒಂದು ಅಂದಾಜು ಬೆಲೆ ಹೇಳಬೇಕು ಅಂದರೆ 17,500 ರೂಪಾಯಿಂದ 20,000 ಒಳಗಡೆ ಆಗುತ್ತೆ. ಸೊ ನೆಕ್ಸ್ಟ್ ಪೆಂಡೆಂಟ್ ಬಂದು ಇದು ಒಂದು ಲಕ್ಷ್ಮಿ ಆ್ಯಂಟಿಕ್ ಪೆಂಡೆಂಟೇ. ಸೊ ತುಂಬಾ ಚೆನ್ನಾಗಿದೆ ಪೆಂಡೆಂಟು. ಇದಕ್ಕೂ ರೂಬಿ ಸ್ಟೋನ್ ಬಂದಿದೆ, ಲಕ್ಷ್ಮಿ ಡಿಸೈನ್ ಇದೆ. ಕೆಳಗಡೆ ನಮಗೆ ಗ್ರೀನು ಮತ್ತು ಪಿಂಕ್ ಬೀಡ್ಸ್ ಕೊಟ್ಟಿದ್ದಾರೆ. ಸೊ ನೀವು ಯಾವ ಕಲರ್ ಬೀಡ್ಸ್ ಬೇಕಾದರೂ ಇದಕ್ಕೆ ಹಾಕಿಸ್ಕೋಬೋದು. ಪರ್ಲ್ ಬೇಕಾದರೂ ಹಾಕಿಸ್ಕೊಂಡು ಅದಕ್ಕೆ ರೆಡ್ ಕಾಂಬಿನೇಷನಲ್ಲೂ ಸಹ ಬೀಡ್ಸ್ನ ಹಾಕಿಸ್ಕೋಬೋದು. ಸೊ ಇದೂ ಸಹ 916 ಹಾಲ್ಮಾರ್ಕ್ ಗೋಲ್ಡೇನೆ. ಇದ್ರದ್ದು ಟೋಟಲ್ ವೆಯ್ಟ್ ಬಂದುಬಿಟ್ಟು 4 ಗ್ರಾಮ್ಸ್ ಇದೆ. ಸೊ ಇವತ್ತಿನ ಒಂದು ಅಂದಾಜು ಬೆಲೆ ಹೇಳಬೇಕು ಅಂದರೆ 22,000ದಿಂದ 23,000 ರೂಪಾಯಿ ಆಗ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ನೆಕ್ಲೆಸ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಬಾಲ್ ಚೈನ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ.
ಇನ್ನು ನೆಕ್ಸ್ಟ್ ಪೆಂಡೆಂಟ್ ಬಂದ್ಬಿಟ್ಟು ಇದು ಗ್ರೀನ್ ಕಲರ್ ಸ್ಟೋನ್ ಬಂದಿದೆ. ಸೊ ತುಂಬಾ ಚೆನ್ನಾಗಿದೆ ಪೆಂಡೆಂಟು, ಹೊಸ ಡಿಸೈನ್ ಥರ ಇದೆ. ಸೊ ಕೆಳಗಡೆ ಬೀಡ್ಸ್ ಬಂದಿದೆ ಗೋಲ್ಡಲ್ಲಿ. ಸೊ ಮೇಲೆ ಗ್ರೀನ್ ಕಲರ್ ಒಂದು ಸ್ಟೋನ್ ಕೊಟ್ಬಿಟ್ಟು ಸುತ್ತಲೂ ರೂಬಿ ಸ್ಟೋನ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇದೇನಾದರೂ ಗ್ರೀನ್ ಕಲರ್ ವ್ಯಾಕ್ಸ್ 3 ಎಳೆ ಚೈನ್ ಮಾಡಿಸ್ಬಿಟ್ಟು ಈ ಪೆಂಡೆಂಟ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಳ್ಳೆ 40 ಗ್ರಾಮ್ ಇದೆಯೇನೋ ಹಾರ ಅಂತ ಆ ಥರ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿದೆ. ಇದ್ರ ವೆಯ್ಟ್ ಬಂದುಬಿಟ್ಟು 10 ಗ್ರಾಮ್ಸ್ ಇದೆ. ಸೊ ಇದನ್ನು 8 ಗ್ರಾಮ್ಸಲ್ಲೂ ಸಹ ಮಾಡಿಸ್ಕೋಬೋದು, ಸ್ವಲ್ಪ ಚಿಕ್ಕದು ಬರುತ್ತೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರ ಅಂದಾಜು ಬೆಲೆ ಹೇಳಬೇಕು ಅಂದರೆ ನಿಮಗೆ 50,000ದಿಂದ 52,000 ಆಗ್ಬೋದು. ಇನ್ನು ನೆಕ್ಸ್ಟ್ ಪೆಂಡೆಂಟ್ ಬಗ್ಗೆ ಹೇಳೋದಾದರೆ ಇದು ಸಹ ಒಂದು ಆ್ಯಂಟಿಕ್ ಪೆಂಡೆಂಟೇ. ಸೊ ರೂಬಿ ಸ್ಟೋನ್ ಬಂದಿದೆ, ಎಮರಾಲ್ಡ್ ಸ್ಟೋನ್ ಬಂದಿದೆ. ಸೊ ಡಿಸೈನ್ ತುಂಬಾ ಚೆನ್ನಾಗಿದೆ. ಕೆಳಗಡೆ ನಮಗೆ ಗ್ರೀನ್ ಬೀಡ್ಸ್ ಬಂದಿದೆ ಮತ್ತು ರೂಬಿ ಬೀಡ್ಸ್ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ಇದು ಸಹ 916 ಹಾಲ್ಮಾರ್ಕ್ ಗೋಲ್ಡೇನೆ. ಸೊ ಇದ್ರ ವೆಯ್ಟ್ ಬಂದುಬಿಟ್ಟು ಇದೂ ಸಹ ನಮಗೆ 10 ಗ್ರಾಮಲ್ಲೇ ಬರುತ್ತೆ. ಇದೂ ಸಹ ನಾವು 8 ಗ್ರಾಮ್ 7 ಗ್ರಾಮ್ಸಲ್ಲೆಲ್ಲ ಮಾಡಿಸ್ಕೋಬೋದು. ಇದ್ರದ್ದು ಬೆಲೆ ಸಹ 50ರಿಂದ 52,000 ಆಗತ್ತೆ. ಸೊ ನೀವು ಈ ಪೆಂಡೆಂಟ್ ಡಿಸೈನ್ಸಲ್ಲಿ ಯಾವುದಾದ್ರೂ ಪೆಂಡೆಂಟ್ ಡಿಸೈನ್ ಇಷ್ಟ ಆಗಿತ್ತು ಅಂದರೆ ನೀವು ಸಹ ಈ ಡಿಸೈನ್ಸ್ನ ಮಾಡಿಸ್ಕೋಬೋದು. ಸೊ ಇನ್ನೂ ಕಲೆಕ್ಷನ್ಸ್ ಇದ್ದಾವೆ, ತುಂಬಾ ಪೆಂಡೆಂಟ್ ಡಿಸೈನ್ಸ್ ಇದ್ದಾವೆ. ಸೊ ನಾನು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ. ನೀವು ಅಂಗಡಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ಬೋದು. ಸೊ ನಿಮಗೆ ಈ ಅಂಗಡಿ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಬೇಕಾದರೆ ಅಲ್ಲೇ ಮಾಡಿಸ್ಕೋಬೋದು, ಇಲ್ಲ ನಿಮ್ಮ ನಿಯರ್ ಬೈ ಶಾಪಲ್ಲೂ ಸಹ ನೀವು ಮಾಡಿಸ್ಕೋಬೋದು. ಸೊ ವಿಡಿಯೋನ ನೋಡಿದ್ರಲ್ಲ, ಈ ಪೆಂಡೆಂಟ್ಗಳಲ್ಲಿ ನಿಮಗೆ ಯಾವ ಪೆಂಡೆಂಟ್ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಗಿತ್ತು ಅಂದರೆ ನೀವು ಏನಾದರೂ ಈ ಡಿಸೈನ್ಸ್ನ ಮಾಡಿಸ್ಬೇಕು ಅಂತ ಇದ್ರೆ ನಾನು ತೋರಿಸಿರೋ ಅಂಥ ಅಂಗಡಿಲಿ ಹೋಗ್ಬಿಟ್ಟು ನೀವು ಈ ಡಿಸೈನ್ಸ್ನ ಮಾಡಿಸ್ಬೋದು. ಇಲ್ಲ ನಿಮ್ಮ ನಿಯರ್ ಬೈ ಯಾವುದಾದ್ರೂ ಅಂಗಡಿ ಇತ್ತು ಅಂದರೆ ಅಲ್ಲೂ ಸಹ ಈ ಡಿಸೈನ್ನ ಕೇಳಿದ್ರೆ ಮಾಡಿಕೊಡ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಮತ್ತೊಂದು ಲೈಟ್ ವೇಟ್ ಜ್ಯುವೆಲರಿ ಒಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.